ಇನ್ನು ಜನರ ಸಮಸ್ಯೆ ಇತ್ಯರ್ಥಕ್ಕೋಸ್ಕರನೇ ಒಂದು ಇಲಾಖೆಯನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದರು CM. ಪ್ರಜಾಸೇವೆ ಹೆಸರಲ್ಲಿ ಒಂದು ಇಲಾಖೆ, ಅದನ್ನು ಸಂಪುಟ ಸಭೆಯಲ್ಲಿ ಆ ಇಲಾಖೆಗೆ ಅನುಮೋದನೆ ಸಿಕ್ಕಿದೆ. ಒಬ್ಬ ಮಂತ್ರಿಗೆ ಈ ಇಲಾಖೆಯ ಜವಾಬ್ದಾರಿ ಕೊಡ್ತಾರೆ, ಜೊತೆಗೆ ಒಬ್ಬ IAS ಅಧಿಕಾರಿ ಕೂಡ ಇರ್ತಾರೆ. ಏನು ಅಂದರೆ ಈ ನೂತನ ಪ್ರಜಾಸೇವೆ ಇಲಾಖೆಗೆ IAS ಅಧಿಕಾರಿಯನ್ನಾಗಿ ಹರ್ಷ ಗುಪ್ತಾ ಅವರನ್ನು ನೇಮಿಸಲಾಗಿದೆ. ಈ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಈ ಇಲಾಖೆ ಕುರಿತು ಅಭಿಯಾನ ಶುರುವಾಗುತ್ತೆ. ಆಮೇಲೆ ಪ್ರತಿ ಡಿಸ್ಟಿಕ್ ಮಿನಿಸ್ಟ್ರು ಕಂಪಲ್ಸರಿ 2 ದಿನ 2 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಈ ಒಂದು ಪ್ರಜಾಸೇವೆ ಅಭಿಯಾನವನ್ನು ಅವರು ಕಂಪಲ್ಸರಿ ಮಾಡಲೇಬೇಕು. ತಿಂಗಳಿಗೆ 2 ದಿನ, ಮೊದಲನೇ ಶನಿವಾರ, 3ನೇ ಶನಿವಾರ, ಫಸ್ಟ್ ಸಾಟರ್ಡೆ ಆಫ್ ದಿ ಮಂತ್ ಆರ್ ಥರ್ಡ್ ಸಾಟರ್ಡೆ ಆಫ್ ದಿ ಮಂತ್. ರಜಾ ಇತ್ತು ಅಂತಂದರೆ ಅದು ಹಿಂದಿನ ದಿನ ಅವರು ಹೋಗ್ತಾರೆ. ಅಕಸ್ಮಾತ್ ಏನಾದ್ರು ಗೌರ್ಮೆಂಟ್ ರಜಾ ಇತ್ತು ಅಂತಂದರೆ. ಸೊ ಎಲ್ಲ ಮಂತ್ರಿಗಳು ಕೂಡ ಆ ಶಾಸಕರು ಯಾರು ಆ ಜಿಲ್ಲೆ ಆ ಕ್ಷೇತ್ರದ ಶಾಸಕರು ಇರ್ತಾರೆ ಅವ್ರನ್ನ ಇಟ್ಕೊಂಡು ಸೊ ಅಲ್ಲಿ ಹೋಗಿ ಈ ಒಂದು ಜನರ ಸಮಸ್ಯೆಗಳನ್ನು ಸ್ಪಂದಿಸಲಿಕ್ಕೆ ಜನ ಪ್ರಜಾಸೇವೆ ಅಭಿಯಾನವನ್ನು ಮಾಡ್ತಾರೆ. ಎಲ್ಲ ಇಲಾಖೆಯ ಕೌಂಟ್ರುಗಳು ಕೂಡ ಅಲ್ಲಿರ್ತದೆ. ಆ ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕೂಡ ಅಲ್ಲಿರಬೇಕು.